ಈ ಸಂಚಿಕೆಯಲ್ಲಿ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸಮಸ್ಯೆ ಪರಿಹಾರ ಅಥವಾ ಸಮಸ್ಯೆಗೆ ಪರಿಹಾರ ಹುಡ್ಕೋದು. ನಾವು ಯಾವುದೇ ಸಮಸ್ಯೆನ ಬಗೆಹರಿಸಬೇಕಾದ್ರೆ ಮೊಟ್ಟ ಮೊದಲನೇ ವಿಚಾರ ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ನಾವು ಸಮಸ್ಯೆನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದು. ಸಮಸ್ಯೆನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಮಗೆ ಸೊಲ್ಯೂಷನ್ ಬಗ್ಗೆ ನಾವು ಯೋಚನೆ ಬರೋದಿಲ್ಲ. ನಮ್ಮ ಬ್ರೈನ್ ಹೇಗಿರುತ್ತೆ ಅಂತಂದ್ರೆ, ನಾವು ಸಮಸ್ಯೆನ ಒಂದ್ಸರಿ ಪೂರ್ತಿ ಅರ್ಥ ಮಾಡ್ಕೊಳಕ್ ಶುರು ಮಾಡ್ತಿದ್ದಂಗೆ ಬ್ರೈನ್ ಆಟೋಮೆಟಿಕ್ ಆಗಿ ಸೊಲ್ಯೂಷನ್ ಬಗ್ಗೆ ತಲೆ ದಿಕ್ನ ಸೂಚಿಸುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಅಯ್ಯೋ ಸಮಸ್ಯೆ 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 ಅಂತಾನೆ ನಾವು ಮುಂದಡಿ ತರ್ತಾನೆ ಇರ್ತೀವಿ. ಆದ್ರೆ ಸಮಸ್ಯೆ ಪರಿಹಾರ ಕಂಡಿಡ್ಕೊಳ್ಳೋದು ಹೇಗೆ? ಮೊಟ್ಟ ಮೊದಲನೇದು, ನಾವು ಸಮಸ್ಯೆನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಸಂಪೂರ್ಣವಾಗಿ ಅದ್ರ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳಕ್ ಶುರು ಮಾಡಬೇಕು. ಅರ್ಥ ಮಾಡ್ಕೊಂಡಾದ್ಮೇಲೆ ನಾವು ಅದನ್ನ ಅನಲೈಸಿಸ್ ಮಾಡಕ್ ಶುರು ಮಾಡಬೇಕು. ಸೊ ವಿಮರ್ಶನೆ ಮಾಡಕ್ ಶುರು ಮಾಡಿದಾಗ ಎಲ್ಲಿ ಏನಾಗಿದೆ ಅನ್ನೋದು ನಮಗೆ, ಈ ಲೂಪ್ ಹೋಲ್ಸ್ಗಳಂತ ಹೇಳ್ತೀವಲ್ಲ, ಅವು ನಮಗೆ ಅರ್ಥ ಆಗಕ್ ಶುರು ಆಗುತ್ತೆ. ಸೊ ಆಮೇಲೆ ಈ ಸಂದರ್ಭದ ಈ ಮಧ್ಯದಲ್ಲಿ ನಮಗೆ ಅದ್ರ ಬಗ್ಗೆ ಏನಾದ್ರು ನಮ್ಗೆ ಅರ್ಥ ಆಗ್ಲಿಲ್ಲ, ಯಾವುದೋ ಒಂದು ವಿಚಾರ ಅಥವಾ ನಮ್ಗೆ ಇನ್ನೇನೋ ಒಂದು ಸಹಾಯ ಬೇಕು ಅಂದಿದ್ದಾಗ ನಮಗೆ ಗೊತ್ತಿರೋಂಥ ವ್ಯಕ್ತಿಗಳು ಅಥವಾ ನಂಬಿಕೆ ಇರೋಂಥ ವ್ಯಕ್ತಿಗಳು ಅಥವಾ ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಗಳು ನಮಗೆ ಅವರ ಸಹಾಯನ ಪಡೆಯಬೇಕಾಗಿರುತ್ತದೆ. ಸೊ ಸಹಾಯ ಪಡೆಯೋದಕ್ಕೆ ನಾವು ಯಾವತ್ತೂ ಕೂಡ ಹಿಂಜರಿಬಾರ್ದು. ನಮಗೆ ಸಮಸ್ಯೆ ಏನು ಅಂತ ಅರ್ಥ ಆಯಿತು, ಅನಾಲಿಸಿಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಹಾಗೆ ಎಕ್ಸ್ಪರ್ಟ್ಸ್ ಒಪಿನಿಯನ್ ಬೇಕಾದರೆ ಎಕ್ಸ್ಪರ್ಟ್ಸ್ ಒಪಿನಿಯನ್ ಕೂಡ ನಾವು ತಗೊಳಕ್ಕೆ ಶುರು ಮಾಡಿದ್ವಿ. ನೆಕ್ಸ್ಟು ನಮಗೆ ಒಂದಷ್ಟು ಸೊಲ್ಯೂಷನ್ಗಳು ಕಣ್ಮುಂದೆ ಬರ್ತವೆ. ಅಂದರೆ ನಾವು ಸೊಲ್ಯೂಷನ್ಸ್ಗಳನ್ನ ಹುಡುಕಕ್ಕೆ ಶುರು ಮಾಡ್ತೀವಿ. ಆ ಸೊಲ್ಯೂಷನ್ಗಳು, ಪಾಸಿಬಲ್ ಸೊಲ್ಯೂಷನ್ಸ್ಗಳನ್ನೆಲ್ಲನೂ ಕೂಡ ನಾವು ಒಂದೊಂದನ್ನೇ ಕೂಡ ಎವ್ಯಾಲ್ಯೂಯೇಷನ್ ಮಾಡಬೇಕು. ಆ ಎವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ನಾವು ಅದಕ್ಕೆ ಅದ್ರ ವೇಟೇಜ್ ಎಷ್ಟಿದೆ ಅನ್ನೋದನ್ನ ನಾವು ಕಂಪ್ಯಾರಿಸನ್ ಮಾಡ್ತಾ ಹೋಗ್ಬೇಕು. ಮತ್ತು ಪ್ರತಿಯೊಂದು ಎವ್ಯಾಲ್ಯೂಯೇಷನ್ಗೂ ಕೂಡ, ಅಂದರೆ ಪ್ರತಿಯೊಂದು ಸೊಲ್ಯೂಷನಲ್ಲೂ ಕೂಡ ನಾವು ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ನ ನಾವು ನೋಡಬೇಕಾಗತ್ತೆ. ಸೊ ಆಮೇಲೆ ಈ ಮೆರಿಟ್ಸು ಡಿಮೆರಿಟ್ಸು ಎಲ್ಲವೂ ಮಾಡ್ಕೊಂಡ್ವಿ, ಒಂದು ಸೊಲ್ಯೂಷನ್ ಅಂತೇಳಿ ಯಾವುದೋ ಒಂದು ಸೊಲ್ಯೂಷನ್ಗೆ ಫಿಕ್ಸ್ ಆಗ್ತೀವಿ. ಆ ಸೊಲ್ಯೂಷನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಇದಾಗುತ್ತೋ ಆಗಲ್ವೋ ಅಂತಾನೆ ನಾವು ಸಮಯನ ಕಳೆದು ಬಿಡ್ತೀವಿ. ಅದ್ರ ಬದಲು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಬೇಕು. ಇಂಪ್ಲಿಮೆಂಟ್ ಮಾಡೋ ಸಮಯದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಅಲ್ಲಿ ನಾವು ಅದು ಸರಿಯಾಗಿ ಆಗ್ತಿದೆಯೋ ಇಲ್ವೋ ಅಂತ ಎವ್ಯಾಲ್ಯೂಯೇಷನ್ ಕೂಡ ಮಾಡ್ತಾ ಹೋಗ್ಬೇಕಾಗತ್ತೆ. ಬೇಸಿಕಲಿ ಏನಂದರೆ ಟ್ರಯಲ್ ಆ್ಯಂಡ್ ಎರರ್. ಅಕಸ್ಮಾತ್ ವರ್ಕೌಟ್ ಆಗಲಿಲ್ವಾ ಅಥವಾ ಏನೋ ಒಂದು ಮಧ್ಯದಲ್ಲಿ ಇಶ್ಯೂ ಬಂತಾ, ಆವಾಗ ನಾವೇನು ಮಾಡಬೇಕು, ಅದನ್ನು ಅಡ್ಜಸ್ಟ್ ಮಾಡಬೇಕು. ನಮ್ಮ ಸೊಲ್ಯೂಷನಲ್ಲಿ ಒಂದಷ್ಟು ಮಾಡಿಫಿಕೇಷನ್ಸ್ ಮಾಡಿ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಸಮಸ್ಯೆ ಪರಿಹಾರನ ಈ ರೀತಿ ಕಂಡ್ಕೋಬೇಕಾಗುತ್ತೆ. ಬೇಸಿಕಲಿ ನಾವು ಮರಳಿ ಯತ್ನವನ್ನು ಮಾಡು, ಟ್ರಯಲ್ ಆ್ಯಂಡ್ ಎರರ್. ಅರ್ಥ ಆಯ್ತಲ್ವಾ? ಸೊ ಇದರೊಂದಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ಈ ಸಂಚಿಕೆ ಮುಗಿಸೋಣ.